ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜನತಾ ಟಿವಿ. ನಾನು ಸುಪ್ರೀತಾ ಶೆಟ್ಟಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಅಂದ್ರೆ ಸಾಂಸ್ಕೃತಿಕ ವೈಭವದ ಹಬ್ಬ. ಆದ್ರೆ ಈ ಬಾರಿ ದಸರಾ ಮುನ್ನವೇ ಒಂದು ಹೊಸ ಚರ್ಚೆ ಶುರುವಾಗಿದ್ದು ಪ್ರತಿಭಟನೆಯ ಕಿಡಿ ಹೊತ್ತುಕೊಂಡಿದೆ. ಅದೇನಂತಂದ್ರೆ ಮೈಸೂರು ದಸರಾದಲ್ಲಿ ಕಂಬಳ ಕ್ರೀಡೆ ಆಯೋಜನೆ ಬೇಕಾ ಅಥವಾ ಬೇಡವಾ ಅಂತ. ಸರ್ಕಾರ ದಸರಾದಲ್ಲಿ ಕಂಬಳ ನಡೆಸಲು ಮುಂದಾಗಿದ್ರೆ ಇತ್ತ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಪರಿಸರವಾದಿಗಳು ದಸರಾದಲ್ಲಿ ಕಂಬಳ ಬೇಡ ಎಂದು ಬೀದಿಗಿಳಿಯಲು ಸಜ್ಜಾಗಿದ್ದಾರೆ. ಕೆಲ ರಾಜಕೀಯ ಮುಖಂಡರು ಕಂಬಳ ಕೇವಲ ಕರಾವಳಿಗೆ ಸೀಮಿತವಾಗದೆ ಇಡೀ ಕರ್ನಾಟಕದ ಹೆಮ್ಮೆಯ ಜಾನಪದ ಕ್ರೀಡೆಯಾಗಬೇಕು, ನಾಡಹಬ್ಬ ದಸರಾದಲ್ಲಿ ಇದಕ್ಕೆ ಜಾಗ ನೀಡಿದ್ರೆ ಇಡೀ ರಾಜ್ಯದ ಸಂಸ್ಕೃತಿಯನ್ನ ಒಂದೇ ವೇದಿಕೆಯಲ್ಲಿ ಬಿಂಬಿಸಿದಂತಾಗುತ್ತೆ. ದಸರಾ ನೋಡೋದಕ್ಕೆ ಅಂತಾನೆ ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗಳು ಬರ್ತಾರೆ. ಅವರಿಗೆ ಕರಾವಳಿಯ ಸಾಹಸ ಕ್ರೀಡೆ ಕಂಬಳವನ್ನ ಪರಿಚಯಿಸಿದ್ರೆ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಮೌಲ್ಯ ದೊರೆಯುತ್ತೆ ಎಂದಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಕಾಂತಾರ ಸಿನಿಮಾದ ನಂತರ ಕಂಬಳಕ್ಕೆ ಜಾಗತಿಕ ಮಟ್ಟದಲ್ಲಿ ಕ್ರೇಜ್ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ಕಂಬಳ ನಡೆದ ಮಾದರಿಯಲ್ಲೇ ಮೈಸೂರಿನಲ್ಲೂ ಇದನ್ನ ನಡೆಸಬಹುದು ಎಂಬುದು ಸರ್ಕಾರದ ಆಶಯ. ಆದ್ರೆ ಮೈಸೂರಿನ ಪ್ರಜ್ಞಾವಂತ ನಾಗರಿಕರು, ರೈತ ಮುಖಂಡರು ಮತ್ತು ಪಾರಂಪರಿಕ ತಜ್ಞರು ಇದನ್ನ ಬಲವಾಗಿ ವಿರೋಧಿಸ್ತಾ ಇದ್ದಾರೆ. ಕರ್ನಾಟಕದ ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರ ಪ್ರಕಾರ, ನಾವು ಕಂಬಳ ವಿರೋಧಿಸ್ತಾ ಇಲ್ಲ, ಆದರೆ ಬಲವಂತದ ಹೇರಿಕೆಯನ್ನ ವಿರೋಧಿಸ್ತಾ ಇದ್ದೇವೆ. ಮೈಸೂರು ಭಾಗದ ಸ್ಥಳೀಯ ಕ್ರೀಡೆಗಳು ಮತ್ತು ಜಾನಪದ ಕಲೆಗಳಿಗೆ ದಸರಾದಲ್ಲಿ ಹೆಚ್ಚಿನ ಉತ್ತೇಜನ ಸಿಗಬೇಕು ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಕಂಬಳ ನಡೆಸಲು ನೈಸರ್ಗಿಕವಾಗಿ ಕೆಸರು ಗದ್ದೆಗಳಿಲ್ಲ, ಕೃತಕವಾಗಿ ಗದ್ದೆ ನಿರ್ಮಿಸುವುದು ಪ್ರಕೃತಿಗೆ ವಿರುದ್ಧ. ಅಲ್ಲದೆ ಇಲ್ಲಿ ಕಂಬಳದ ಕೋಣಗಳು ಕೂಡ ಇಲ್ಲ. ಪಾರಂಪರಿಕ ತಜ್ಞ ಪ್ರೊಫೆಸರ್ ಎನ್.ಎಸ್. ನಾಗರಾಜು ಅವರು ಹೇಳಿದಾಗೆ ಸರ್ಕಾರ ಕಂಬಳಕ್ಕೆ 5 ಕೋಟಿ ಹಣ ಬಿಡುಗಡೆ ಮಾಡುತ್ತೆ. ಹಾಗೇನೆ ಕಂಬಳದಲ್ಲಿ ಭಾಗವಹಿಸುವಂತ ಪ್ರತಿಯೊಂದು ಎತ್ತುಗಳಿಗೂ ಕೂಡ 50,000 ಹಣವನ್ನ ಕೊಡ್ತಾರೆ. ಜೊತೆಗೆ ನಾನಾ ಖರ್ಚುಗಳು ಸೇರಿ 8 ರಿಂದ 9 ಕೋಟಿ ಖರ್ಚಾಗುತ್ತೆ. ಹಾಗಾಗಿ ಸಾರ್ವಜನಿಕರ ತೆರಿಗೆ ಹಣವನ್ನ ಬಳಸಿ ಕೃತಕವಾಗಿ ಕಂಬಳ ಆಯೋಜಿಸೋದು ದುಂದು ವೆಚ್ಚಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಕಂಬಳವನ್ನ ಅದರ ತವರೂರಾದ ಮಂಗಳೂರು ಅಥವಾ ಮೂಡಬಿದ್ರಿಯ ದಸರಾದಲ್ಲಿ ಆಯೋಜಿಸಿದ್ರೆ ಅದಕ್ಕೊಂದು ಧಾರ್ಮಿಕ ಮತ್ತು ನೈಸರ್ಗಿಕ ಕಳೆ ಇರುತ್ತೆ ಅಂತಾನೂ ಹೇಳಿದ್ದಾರೆ. ಕಂಬಳಕ್ಕೆ ತನ್ನದೇ ಆದ ಧಾರ್ಮಿಕ ಹಿನ್ನೆಲೆ ಇದೆ. ಕರಾವಳಿಯ ದೈವಾರಾಧನೆ ಆಚರಣೆಗಳ ಭಾಗವಾಗಿ ಕಂಬಳ ನಡೆಯುತ್ತೆ. ಅದನ್ನ ಕೇವಲ ಮನರಂಜನೆಯ ಪ್ರದರ್ಶನ ವಸ್ತುವನ್ನಾಗಿ ಮಾಡುವುದಕ್ಕೆ ಸ್ವತಃ ತುಳುನಾಡಿನ ಜನರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಘಟನೆಗಳು ಈಗಾಗಲೇ ಸರ್ಕಾರಕ್ಕೆ 1 ವಾರದ ಗಡುವು ನೀಡಿದೆ. ಕಂಬಳ ಆಯೋಜನೆ ಹಿಂಪಡೆಯದೇ ಇದ್ರೆ ಕೋರ್ಟ್ ಮೆಟ್ಟಿಲೇರೋದಾಗಿ ಮತ್ತು ಅಹಿಂಸಾತ್ಮಕ ಹೋರಾಟ ಮಾಡೋದಾಗಿ ಎಚ್ಚರಿಸಿದೆ. ಯಾವುದೇ ಕ್ರೀಡೆ ಅಥವಾ ಸಂಸ್ಕೃತಿ ಆಯಾ ಮಣ್ಣಿನ ಹಿನ್ನೆಲೆಯಲ್ಲಿ ಬೆಳೆದಾಗ ಮಾತ್ರ ಅದಕ್ಕೊಂದು ಗತ್ತಿರುತ್ತೆ. ಜನರ ಭಾವನೆಗಳು ಮತ್ತು ತೆರಿಗೆ ಹಣದ ಸದ್ಬಳಕೆಯನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಹಠಕ್ಕೆ ಬೀಳದೆ ಸಾಧಕ ಬಾಧಕಗಳನ್ನ ಯೋಚಿಸಿ ಉತ್ತಮ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ದಸರಾದ ಭವ್ಯತೆಗೆ ಧಕ್ಕೆಯಾಗದಂತೆ ಎಲ್ಲಾ ಕಲೆಗಳಿಗೂ ಗೌರವ ಸಿಗಲಿ ಎಂಬುದೇ ಎಲ್ಲರ ಆಶಯ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೇರ ಸುದ್ದಿ, ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಜನತಾ ಟಿವಿ.